ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲಲ್ಲಿ ನಾನು ನಿಮಗೆಲ್ಲ UDID ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಭಾರತ ಸರ್ಕಾರ ಒಂದು ಹೊಸ ಆ್ಯಪನ್ನು ಲಾಂಚ್ ಮಾಡಿದೆ. UDID ಅಂತಲೇ ಅದರ ಹೆಸರು. ಇದು ಯಾಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ನಮ್ಮ UDID ಕಾರ್ಡ್ನ ಡೌನ್ಲೋಡ್ ಮಾಡೋದಕ್ಕೆ, ಆಮೇಲೆ ನಮ್ಮ ಡಿಸಬಿಲಿಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದಕ್ಕಾಗಿರ್ಬೋದು, ನಿಮ್ಮ ರಿಸಿಟ್ ಡೌನ್ಲೋಡ್ ಮಾಡೋದು, ಅದರ ಜೊತೆಗೆ ನೀವು ಕರೆಕ್ಷನ್ ಕೂಡ ಮಾಡ್ಬೋದು. ಹಿಂದೆ ಆಲ್ರೆಡಿ ನಾನು ಒಂದು ಟ್ಯುಟೋರಿಯಲ್ ಮಾಡಿದ್ದೆ ನಿಮಗೆ, ಯಾವ ರೀತಿ ನಾವು ನಮ್ಮ UDIDಯಲ್ಲಿ ಏನಾದರೂ ತಪ್ಪಾಗಿದ್ರೆ, ಫಾರ್ ಎಕ್ಸಾಂಪಲ್ ಹೆಸರು, ಡೇಟ್ ಆಫ್ ಬರ್ತು ಅಥವಾ ಇಮೇಲ್ ID, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಿದ್ರೆ ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡ್ಬೋದು ಆನ್ಲೈನಲ್ಲಿ ಅಂತ ತೋರಿಸಿದ್ದೆ. ಆದರೆ ವೆಬ್ಸೈಟಲ್ಲಿ ಮಾಡೋದಕ್ಕೆ ತುಂಬ ಜನಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆ್ಯಪಲ್ಲಿ ತುಂಬ ಈಸಿ ಅನಿಸುತ್ತೆ. ತುಂಬಾ ಒಂದು ಸಿಂಪಲ್ ಆ್ಯಪನ್ನು ಇದಕ್ಕೋಸ್ಕರನೇ ಲಾಂಚ್ ಮಾಡಿದ್ದಾರೆ. ಏನೂ ಇಲ್ಲ ಸ್ನೇಹಿತರೆ, ಏನು ಕ್ಲಟರ್ಡ್ ಆಗಿಲ್ಲ, ತುಂಬಾ ಸಿಂಪಲ್ ಆಗಿದೆ, ತುಂಬ ಈಸಿಯಾಗಿದೆ, ಅಕ್ಸೆಸಿಬಲ್ ಆಗಿದೆ. ಸೊ ಈ ಆ್ಯಪ್ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಏನಾದ್ರು ಕರೆಕ್ಷನ್ಸ್ ಇದ್ದರೆ ಮಾಡ್ಬೋದು ಮತ್ತು ಡೌನ್ಲೋಡ್ ಕೂಡ ಮಾಡ್ಬೋದು. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, UDID ಆ್ಯಪ್ ನಮಗೆ ಎಲ್ಲಿ ಸಿಗುತ್ತೆ, ಅದನ್ನ ಇನ್ಸ್ಟಾಲ್ ಮಾಡೋದು ಹೇಗೆ, ಇನ್ಸ್ಟಾಲ್ ಮಾಡಾದಮೇಲೆ ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ, ಲಾಗಿನ್ ಆಗೋದು ಹೇಗೆ, ಕರೆಕ್ಷನ್ ಮಾಡೋದು ಹೇಗೆ, ಎಲ್ಲ ಮಾಹಿತಿನ ಇವತ್ತಿನ ಟ್ಯುಟೋರಿಯಲಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ರಿಕ್ವೆಸ್ಟ್ ಇದೆ. ಏನಪ್ಪ ಅಂತಂದರೆ, ನಾವು ಅನೌನ್ಸ್ಮೆಂಟ್ ವೀಡಿಯೋಲ್ಲಿ ಈಗಾಗಲೇ ಹೇಳಿದ್ವಿ, ಎಲ್ಲರೂ ನೋಡಿರ್ತೀರ ವೀಡಿಯೋನ. ಜುಲೈ 27ಕ್ಕೆ KT ದಶಮಾನೋತ್ಸವ ಕನ್ನಡ ತಂತ್ರಾಂಶದ 10ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರಲ್ಲಿ. ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ನ ನೀವು ವೀಡಿಯೋದಲ್ಲಿ ನೋಡ್ಬೋದು. ಸೊ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಖರ್ಚುಗಳಿರೋದ್ರಿಂದ ಯಾರ ಕೈಲಿ ಸಾಧ್ಯ ಆಗುತ್ತೆ, ಯಾರಿಗೆ ನಮ್ಮ ಕನ್ನಡ ತಂತ್ರಾಂಶಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ, ನೀವು ದಯವಿಟ್ಟು ನಮಗೆ ಸಪೋರ್ಟ್ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಆಗೋದ್ರಲ್ಲಿ ನಿಮ್ಮ ಕೈ ಕೂಡ ಜೋಡಿಸಿ. ನಾವು ಕನ್ನಡ ತಂತ್ರಾಂಶದಿಂದ ಯಾವಾಗಲೂ ಕೂಡ ಕೊನೆಗೆ ರಿಪೋರ್ಟನ್ನು ಕೊಡ್ತೀವಿ. ಟೋಟಲ್ ಖರ್ಚು ಎಷ್ಟಾಯಿತು, ಹಾಗೆ ಯಾರ್ಯಾರು ಎಷ್ಟೆಷ್ಟು ದೇಣಿಯನ್ನು ನೀಡಿದ್ರು ಎಲ್ಲ ರಿಪೋರ್ಟನ್ನು ನಾವು ಕೊಡ್ತೀವಿ. ಟೋಟಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಅಡ್ಮಿನ್ಸ್ ಯಾರಿಗಾದರೂ ನೀವು ಹಣವನ್ನು ಕಳಿಸ್ಬೋದು ಅಂತ ಹೇಳ್ತಾ ಈಗ ಟ್ಯುಟೋರಿಯಲ್ನ ಶುರು ಮಾಡೋಣ ಸ್ನೇಹಿತರೆ. ತಂತ್ರಾಂಶದ ಕಲಿಕೆಯಲ್ಲಿ ಭಾಷೆಯ ಮಿತಿಯಿರದೆಂದು ನಿಶ್ಚಯಿಸಿದ ಸ್ನೇಹಿತರ ಪರಿಶ್ರಮದ ಫಲವಿದು. ತಂತ್ರಜ್ಞಾನದರಿವಿನಿಂದ ವಿಶ್ವಾಸ ಮೂಡುತ್ತಿದೆ, ಅವಲಂಬನೆಯ ಕನಸು ಗಮ್ಯದತ್ತ ಚಲಿಸುತ್ತಿದೆ. ಕನ್ನಡ ತಂತ್ರಾಂಶ, ಕನ್ನಡ ತಂತ್ರಾಂಶ, ಕನ್ನಡ ತಂತ್ರಾಂಶ, ಕನ್ನಡ ತಂತ್ರಾಂಶ. ಸ್ನೇಹಿತರೆ, ಈಗ ನಾನು ಪ್ಲೇಸ್ಟೋರ್ ಓಪನ್ ಮಾಡ್ತೀನಿ. ಪ್ಲೇಸ್ಟೋರಲ್ಲಿ ಸರ್ಚ್ ಅಲ್ಲೋಣ. Search. Selected. ಇಲ್ಲಿ UDID ಅಂತ ಸರ್ಚ್ ಮಾಡೋಣ. Search apps and game. Edit box. UDID. Search. Play Store. Keyboard hidden. ಈಗ ಫಸ್ಟ್ ಅಲ್ಲೇ ಟಚ್ ಮಾಡ್ತೀನಿ ನೋಡಿ ಮೇಲೆ. UDID. Department of Empowerment of PWD. List. UDID creates a national database to streamline disability benefit delivery. ನೋಡಿ ಸ್ನೇಹಿತರೆ, ಈ ರೀತಿ ಬರುತ್ತೆ. ಫಸ್ಟಲ್ಲೇ ಬರುತ್ತೆ ಆ್ಯಪು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Navigate up button. Average rating 4.2 stars and 80 reviews. 16 megabytes. 16 MB ಇರೋಂಥ ಆ್ಯಪು ಸ್ನೇಹಿತರೆ. Content rating rated for downloaded 10,000 plus times. ಆಲ್ರೆಡಿ 10,000 ಪ್ಲಸ್ ಡೌನ್ಲೋಡ್ಸ್ ಆಗಿದೆ. Install button. ಇನ್ಸ್ಟಾಲ್ ಕೊಡೋಣ. Pending. Verified by Play Protect. Navigate up button. 0%. Installing. ಓಕೆ ಸ್ನೇಹಿತರೆ, ಇನ್ಸ್ಟಾಲ್ ಆಗಿರುತ್ತೆ. ಅದನ್ನ ಓಪನ್ ಮಾಡೋಣ. ಓಪನ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ವೀಡಿಯೋನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಇಂಥ ಮಾಹಿತಿಗಳು ಶೇರ್ ಆಗೋದು ಅತ್ಯಗತ್ಯ ಆಗಿರುತ್ತೆ. ಹಾಗಾಗಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇರೋ ಖಂಡಿತವಾಗ್ಲೂ ಲೈಕ್ ಮಾಡಿ, ಆಮೇಲೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಮಾಹಿತಿ ಸಿಗಲಿ. ಓಕೆ, ಓಪನ್ ಮಾಡೋಣ. Open button. ಓಕೆ, UDID. ಓಕೆ, ಓಪನ್ ಮಾಡಿದ ತಕ್ಷಣ UDID. Modi coined the word Divyang to replace Viklang during Man Ki Baat in 2015 to change mindsets and foster compassion for people with disabilities. World Disability Day. ನಮ್ಮ ಪ್ರಧಾನಮಂತ್ರಿಗಳು 2015ರಲ್ಲಿ ಮನ್ ಕಿ ಬಾತಲ್ಲಿ ದಿವ್ಯಾಂಗ್ ಅನ್ನೋಂಥ ವರ್ಡನ್ನು ಕಾಯಿನ್ ಮಾಡಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. Modi next. ನೆಕ್ಸ್ಟ್ ಕೊಡೋಣ. Man Ki Baat. Modi coined the word back. ಮತ್ತೆ ಅದೇ ಬಂತು. Get started. ಗೆಟ್ ಸ್ಟಾರ್ಟೆಡ್ ಕೊಡೋಣ.
UDID. ಅಷ್ಟೇ ಸ್ನೇಹಿತರೆ. ಈ ಆ್ಯಪ್ನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಆ್ಯಪು ನಿಮ್ಮ ಮೊಬೈಲ್ನ ಯಾವುದೇ ಪರ್ಮಿಷನ್ ಕೇಳೋದಿಲ್ಲ. ಸ್ಟೋರೇಜ್ ಪರ್ಮಿಷನ್ ಆಗಲಿ ಅಥವಾ ಲೊಕೇಶನ್ ಪರ್ಮಿಷನ್ ಆಗಲಿ, ಕಾಂಟ್ಯಾಕ್ಟ್ ಪರ್ಮಿಷನ್ ಯಾವುದು ಕೇಳಲ್ಲ. ಏನು ಬೇಕಾಗೇ ಇಲ್ಲ ಇದಕ್ಕೆ. Department of Empowerment of Person with Disabilities, Ministry of Social Justice and Empowerment, Government of India. ಓಕೆ, ಇವ್ರು ಡೆವಲಪ್ ಮಾಡಿರೋದಿದೆ ಆ್ಯಪು. PWD login. ಇಲ್ಲಿ 2 ಆಪ್ಷನ್ ಇದೆ ಸ್ನೇಹಿತರೆ. ಒಂದು PWD ಲಾಗಿನ್ನು, Scan for details. ಸ್ಕ್ಯಾನ್ ಫಾರ್ ಡೀಟೇಲ್ಸ್. ಸೊ ನಾವು ಡೀಟೇಲ್ಸನ್ನ ಸ್ಕ್ಯಾನ್ ಮಾಡೋ ಮೂಲಕ ಲಾಗಿನ್ ಮಾಡ್ಬೋದು. ಅಂದರೆ ನಮ್ಮ ಕಾರ್ಡನ್ನು ಕ್ಯಾಮ್ರಾಗೆ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಲಾಗಿನ್ ಆಗುತ್ತೆ. ಅದನ್ನು ಮಾಡೋಕ್ಕೆ ಸಾಧ್ಯ ಆದರೆ ಅದನ್ನು ಮಾಡಿ. ಅಥವಾ ನಮಗೆ ಈಸಿ ಆಗಿರೋಂಥದ್ದು PWD login. PWD ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. UDID. Unique Disability ID. Department of Empowerment of Person with Enrollment Number, UDID number. ಸೊ ಇಲ್ಲಿ ಆ್ಯಸ್ ಯೂಶುವಲ್ ನಾವು ವೆಬ್ಸೈಟಲ್ಲಿ ಲಾಗಿನ್ ಆಗ್ತೀವಲ್ಲ, ಎನ್ರೋಲ್ಮೆಂಟ್ ನಂಬರ್ ಅಥವಾ ನಮ್ಮ UDID ಕಾರ್ಡ್ ನಂಬರ್ ಹಾಕಿ ಆ ರೀತಿ ನಂಬರನ್ನು ಹಾಕಿ ಲಾಗಿನ್ ಆಗಬೇಕಾಗತ್ತೆ. Edit box. ಇಲ್ಲಿ ನಾವು ನಮ್ಮ UDID ನಂಬರ್ ಅಥವಾ ಎನ್ರೋಲ್ಮೆಂಟ್ ನಂಬರ್ ಹಾಕಬೇಕು. ನನ್ನ UDID ನಂಬರ್ ಹಾಕ್ತೀನಿ ಇಲ್ಲಿ. Showing English. Pasted. K5. Keyboard hidden. ಓಕೆ, ಹಾಕಿನಿ ಸ್ನೇಹಿತರೆ. ನೆಕ್ಸ್ಟು Date of birth. ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಹೇಳುತ್ತಲ್ಲ, ಇಲ್ಲಿಂದ ಒಂದ್ಸಲ ರೈಟ್ ಸ್ವೈಪ್ ಮಾಡಿದ್ರೆ DD per millimeter. YYYY. ಈ ರೀತಿ ಹೇಳುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. Thursday, April 17th, 2025. ಬೈ ಡಿಫಾಲ್ಟು ನೀವು ಯಾವತ್ತು ಈ ಆ್ಯಪ್ನ ಲಾಗಿನ್ ಮಾಡ್ತಾ ಇರ್ತೀರೋ ಅವತ್ತಿನ ಡೇಟು ಸೆಲೆಕ್ಟ್ ಆಗಿರುತ್ತೆ. ನಾವು ಇದನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ಚೇಂಜ್ ಮಾಡೋದು ಹೆಂಗಪ್ಪ ಅಂತಂದರೆ, ನಿಮ್ಮ ಮಂತು ಮತ್ತು ಡೇಟನ್ನ ಹೊಂದಿಸಿ. ಫಸ್ಟು ಮಂತು April. Edit box. ನೋಡಿ, ಇಲ್ಲಿ ಏಪ್ರಿಲ್ ಸೆಲೆಕ್ಟ್ ಆಗಿದೆಯಲ್ಲ, ನಾವು ಇಲ್ಲಿ Mar. Button. ಮಾರ್ಚ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದಕ್ಕೆ ಬರುತ್ತೆ. ನೆಕ್ಸ್ಟು April. May. Button. ಮೇ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ. ಸೊ ನೋಡಿ, ಈಗ ಮೇ ಮೇಲೆ ಕ್ಲಿಕ್ ಮಾಡ್ತೀನಿ. Saturday, May 17th, 2025. ಒಂದು ತಿಂಗಳು May ಮುಂದಕ್ಕೆ replaced ಹೋಯ್ತು. April. May. Edit box. ನೋಡಿ, ಎಡಿಟ್ ಬಾಕ್ಸಲ್ಲಿ ಮೇ ಅಂತ ಬಂದಿದೆ. ಸೊ ಎಡಿಟ್ ಬಾಕ್ಸಲ್ಲಿ ಯಾವ್ದು ಬಂದಿರುತ್ತೋ ಅದು ತೊಗೊಂಡಿದೆ ಅಂತ ಅರ್ಥ. ಓಕೆ, ಸೊ ಇದೇ ರೀತಿ ನೆಕ್ಸ್ಟು 16. Button. 16th ಇದು 17. Edit box. ನೋಡಿ, ನಾನು ರೆಕಾರ್ಡ್ ಮಾಡ್ತಾ ಇರೋಂಥ ಡೇಟು ಏಪ್ರಿಲ್ 17th. ಹಾಗಾಗಿ 17th ಇಲ್ಲಿ ಡೇಟ್ ತೊಗೊಂಡಿದೆ. ಇದು ಅಷ್ಟೇ, ನಾವು 16 ಮೇಲೆ 16. Button. ಇಲ್ಲಿ ಕ್ಲಿಕ್ ಮಾಡಿ ಹಿಂದಕ್ಕೆ ಹೋಗೋದು, 18. Button. ಇಲ್ಲಿ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗೋದು. ಅದೇ ರೀತಿ ಇಯರ್ ಕೂಡ ಅಪ್ಲೈ ಆಗುತ್ತೆ. 2024. Button. 2025. Edit box. ಸೊ ಇಲ್ಲಿ 2025 ಇದೆ. ಸೊ ಇಲ್ಲಿಂದ ಲೆಫ್ಟ್ ಸ್ವೈಪ್ ಮಾಡಿದಾಗ ನಿಮಗೆ 2024 ಅಂತ ಸಿಗುತ್ತೆ. ಅಲ್ಲಿ ಪ್ರೆಸ್ ಮಾಡ್ತಾ ಇದ್ರೆ ನಿಮ್ಗೆ ಹಿಂದಕ್ಕೆ ಹೋಗುತ್ತೆ. 2026. Button. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ. ಸೊ ಈಗ ನನ್ನ ಡೇಟ್ ಆಫ್ ಬರ್ತನ್ನ ನಾನು ಸೆಟ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈಗ ನನ್ನ ಡೇಟನ್ನು ಸೆಟ್ ಮಾಡಿದ್ದೀನಿ. ಈಗ ನಾವು ರೈಟ್ ಸೈಡ್ ಬಾಟಮಲ್ಲಿ ಟಚ್ ಮಾಡಿದ್ರೆ Okay. Button. ಓಕೆ ಸಿಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. UDID. ಓಕೆ, ನೆಕ್ಸ್ಟು Not checked. Remember me. Check box. ರಿಮೆಂಬರ್ ಮೀ. ಇದನ್ನ ನೀವು ಚೆಕ್ ಮಾಡಿ ಲಾಗಿನ್ ಮಾಡಿದ್ರೆ ನೀವು ಲಾಗೌಟ್ ಮಾಡೋವರೆಗೂ ಈ ಆ್ಯಪ್ ಲಾಗೌಟ್ ಆಗೋದೇ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು UDID ಓಪನ್ ಮಾಡಿದಾಗ ಆ್ಯಪ್ನ ಆಟೋಮೆಟಿಕಲಿ ನೀವು ನಿಮ್ಮ ಅಕೌಂಟ್ ಒಳಗಡೆ ಬರ್ತೀರ, ಲಾಗೌಟ್ ಆಗಲ್ಲ. ಓಕೆ, ಸೊ ಇದನ್ನು ಚೆಕ್ ಮಾಡ್ತೀನಿ ನಾನು. Checked. ನಿಮಗೆ ಬೇಡ ಅಂದರೆ ನೀವು ಅನ್ಚೆಕ್ ಮಾಡಿ ಇಡ್ಬೋದು. ಸಲ ನೀವು ಮತ್ತೆ ನಿಮ್ಮ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡಬೇಕಾಗತ್ತೆ. ನಂಬರ್ ಅಂದರೆ UDID ನಂಬರು. Login. ಲಾಗಿನ್ ಕೊಡ್ತೀನಿ ಈಗ. UDID. ಓಕೆ ಸ್ನೇಹಿತರೆ, ಲಾಗಿನ್ ಆಗಿದೆ. IB dashboard. ನೋಡಿ, ಫಸ್ಟು ನಾವು ಡ್ಯಾಶ್ ಬೋರ್ಡ್ಗೆ ಬರ್ತೀವಿ ಲಾಗಿನ್ ಆದ ತಕ್ಷಣ. IB language. Button. ಒಂದ್ಸಲ ರೈಟಿಗೆ ಸ್ವೈಪ್ ಮಾಡಿದ್ರೆ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಸಿಕ್ತು. ಸೊ ಈ ಲ್ಯಾಂಗ್ವೇಜಲ್ಲಿ ಹೋದರೆ ನಮಗೆ 2 ಭಾಷೆ ಇರೋದು, ಕನ್ನಡ ಇಲ್ಲ, ಹಿಂದಿ ಮತ್ತು ಇಂಗ್ಲೀಷ್ ಇದೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. UDID. Choose IB back press. Choose language. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. English. ಇಂಗ್ಲೀಷ್ ಇದೆ, Hindi. ಹಿಂದಿ ಇದೆ. ಸೊ ಇಂಗ್ಲೀಷೇ ಇರಲಿ. ನಿಮ್ಗೆ ಹಿಂದಿ ಬೇಕು ಅಂದರೆ ಹಿಂದಿ ಮೇಲೆ ಕ್ಲಿಕ್ ಮಾಡಿ Submit. ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಓಕೆ, IB back press. Button. ಸೊ ಬ್ಯಾಕ್ ಬರೋಣ. UDID. ನೆಕ್ಸ್ಟ್ ಆಪ್ಷನು IB setting. Button. ಸೊ ಸೆಟ್ಟಿಂಗ್ಸ್ ಅಂತ ಹೇಳುತ್ತಲ್ಲ, ಇದು ಮೆನ್ಯೂ ಸೆಟ್ಟಿಂಗ್ಸ್ ಅಲ್ಲ, ಇದರಲ್ಲಿ ಏನೂ ಸೆಟ್ಟಿಂಗ್ಸ್ ಇಲ್ಲ. ಇದ್ರೊಳಗೆ ಹೋದರೆ ನಿಮ್ಗೆ ಏನೂ ಸಿಗಲ್ಲ, ಬರೀ ಟರ್ಮ್ಸ್ ಆ್ಯಂಡ್ ಪ್ರೈವಸಿ ಸಿಗುತ್ತೆ, ಆಮೇಲೆ ಲಾಗೌಟ್ ಆಪ್ಷನ್ ಸಿಗುತ್ತೆ ಅಷ್ಟೇ. ಸೊ ಅದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ My account. ಮೈ ಅಕೌಂಟ್. ಇದರಲ್ಲಿ ಹೋದರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಏನೇನು ಡೀಟೇಲ್ಸ್ ಇದೆ ಅಂತ ನೋಡೋಣ ಒಂದ್ಸಲ ನಮ್ಮ ಮೈ ಅಕೌಂಟಲ್ಲಿ ಹೋಗಿ. UDID. My account. UDID number. ಫಸ್ಟು ನಮ್ಮ UDID ನಂಬರ್ ಇರುತ್ತೆ ಇಲ್ಲಿ. KA549. UDID generation date. ನೆಕ್ಸ್ಟು UDID ಜನರೇಷನ್ ಡೇಟ್ ಯಾವತ್ತು? The 18th of September 2024. ಇದು ಡೇಟು. Name of applicant. ನೆಕ್ಸ್ಟು ಅಪ್ಲಿಕೆಂಟ್ ನೇಮ್ ಏನು? Gatak Singh. Gender. ಜೆಂಡರ್, Male. ಮೇಲು. Odd or no. ಆಧಾರ್ ನಂಬರ್ ಇರುತ್ತೆ. 8*2000. Date of birth. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇರುತ್ತೆ. The 3rd of May. Disability type. ನೆಕ್ಸ್ಟ್ ಡಿಸಬಿಲಿಟಿ ಟೈಪ್, Blindness. ಬ್ಲೈಂಡ್ನೆಸ್ಸು. Disability percentage. ಡಿಸಬಿಲಿಟಿ ಪರ್ಸೆಂಟೇಜು 100. 100%. Permanent temporary. ಪರ್ಮನೆಂಟ್ ಅಥವಾ ಟೆಂಪರರಿನ ಅಂತ. Permanent. ಪರ್ಮನೆಂಟ್ ಅಂತ ಮೆನ್ಷನ್ ಆಗಿದೆ. Mobile. ಮೊಬೈಲ್ ನಂಬರ್ ಇರುತ್ತೆ. 9,980. Email ID. ನೆಕ್ಸ್ಟ್ ಇಮೇಲ್ ID ಇರುತ್ತೆ. Gataxing.gurd. Address.
ಅಡ್ರೆಸ್ ಏನು, Number 62. ಇಷ್ಟಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದೆಲ್ಲ ನಿಮ್ಮ ಮೈ ಅಕೌಂಟಲ್ಲಿ ಚೆಕ್ ಮಾಡ್ಬೋದು. ಒಟ್ಟಾರೆ ನಿಮ್ಮ ಕಾರ್ಡ್ ಮೇಲೆ ಏನೇನು ಡೀಟೇಲ್ಸ್ ಇರುತ್ತೋ ಅದೆಲ್ಲ ಇಲ್ಲಿರುತ್ತೆ. ನೀವು ಫಾರ್ಮಲ್ಲಿ ಏನೇನು ಫಿಲ್ಅಪ್ ಮಾಡಿರ್ತೀರೋ ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಬ್ಯಾಕ್ ಬಂದರೆ UDID. Update name. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಅಪ್ಡೇಟ್ ನೇಮ್ ಇದೆ, Update Aadhaar number. ಅಪ್ಡೇಟ್ ಆಧಾರ್ ನಂಬರ್. ಇದೆಲ್ಲ ನಾನು ಆಲ್ರೆಡಿ ಹಿಂದಿನ ಟ್ಯೂಟೋರಿಯಲ್ ತೋರಿಸಿದ್ದೀನಿ. ಇದರಲ್ಲಿ ನಾನು ನಿಮಗೆ ಶಾರ್ಟಾಗಿ ಯಾವ್ದಾದ್ರು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ. Update date of birth. ಡೇಟ್ ಆಫ್ ಬರ್ತ್ ಅಪ್ಡೇಟ್ ಮಾಡ್ಬೋದು, Update mobile number. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೋದು, Update email ID. ಇಮೇಲ್ ಐ ಡಿ ಅಪ್ಡೇಟ್ ಮಾಡ್ಬೋದು, Surrender card. ಕಾರ್ಡ್ ಸರೆಂಡರ್ ಮಾಡ್ಬೋದು, Track your card. ನಮ್ಮ ಕಾರ್ಡನ್ನು ಟ್ರ್ಯಾಕ್ ಮಾಡ್ಬೋದು. Lost card, card not received. ಸೊ ಕಾರ್ಡನ್ನು ರಿಸೀವ್ ಆಗಿಲ್ಲ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. Application status. ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಬೋದು, ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಹಾಕಿ ಯಾರಾದರೂ ಹೊಸದಾಗಿ ಅಪ್ಲೈ ಮಾಡೋರಿದ್ರೆ. Download application. ನೆಕ್ಸ್ಟ್ ನೋಡಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಸಿಕ್ತು. ಏನೇನು ಡೌನ್ಲೋಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು, Download receipt. ರಿಸೀಟ್ ಡೌನ್ಲೋಡ್ ಮಾಡ್ಬೋದು, Download your e-disability certificate. ಇ ಡಿಸಬಿಲಿಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಬೋದು, Download your e-UDID card. ಯು ಡಿ ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡ್ಬೋದು, Doctor's diagnosis sheet. ಡಾಕ್ಟರ್ಸ್ ಡಯಾಗ್ನೋಸಿಸ್ ಶೀಟ್ ಅನ್ನು ಡೌನ್ಲೋಡ್ ಮಾಡ್ಬೋದು. Feedback query. ಫೀಡ್ಬ್ಯಾಕ್ ಏನಾದ್ರು ಇದ್ದರೆ ಇಲ್ಲಿ ಹಾಕ್ಬೋದು ನಾವು, ಅಥವಾ ಕ್ವಶನ್ ಏನಾದರೂ ಇದ್ದರೆ ಹಾಕ್ಬೋದು. ಇಷ್ಟೇ ಸ್ನೇಹಿತರೆ ಇರೋದು ಆ್ಯಪಲ್ಲಿ, ಇನ್ನೇನು ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ಈಗ ನಾವು ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. Download your download your e-UDID card. ಯು ಡಿ ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Open with. ಓಕೆ, ಇಲ್ಲಿ ಓಪನ್ ವಿತ್ ಕೇಳುತ್ತೆ. ಇಲ್ಲಿ ನೀವು ಏನು ಮಾಡಿ ಅಂದರೆ Tech freedom. Selected. Drive PDF viewer. ಡ್ರೈವ್ PDF ವ್ಯೂವರ್ ಇದರಲ್ಲಿ ಓಪನ್ ಮಾಡಿ. Selected. Menu collapsed. Drive. Page 1 of 1. Zoom 189%. ಓಕೆ, ಈಗ ನಮ್ಮ ಕಾರ್ಡ್ ಓಪನ್ ಆಗಿದೆ. ಮಧ್ಯದಲ್ಲಿ ಟಚ್ ಮಾಡಿದ್ರೆ ರೀಡ್ ಮಾಡುತ್ತೆ ನೋಡಿ. State ID. Odd or no. 8*2209. More options. Button. ಸೊ ಈಗ ಕಂಪ್ಲೀಟಾಗಿ ಕಾರ್ಡ್ ಓಪನ್ ಆಗಿದೆ. ಇಲ್ಲಿ ನಾವು ಮೋರ್ ಆಪ್ಷನ್ ತಗೊಂಡು Pop-up window. Open with. Download. ಡೌನ್ಲೋಡ್ ಕೊಡೋಣ. ಡೌನ್ಲೋಡ್ ಕೊಟ್ಟಾಗ Downloaded your e-UDID card 20,250,417_234,541.pdf. Drive. ನೋಡಿ Drive. ಸ್ನೇಹಿತರೆ, ಈಗ ಡೌನ್ಲೋಡ್ ಆಯ್ತು ಅದು. ಈಗ ನಮ್ಗೆ ಅದು ಎಲ್ಲಿ ಸಿಗುತ್ತೆ, ನಮ್ಮ ಫೈಲ್ಸ್ ಓಪನ್ ಮಾಡೋಣ. Home. Poke. Phone. Files. Files. ಫೈಲ್ಸ್ ಓಪನ್ ಮಾಡಿದಾಗ Your e-UDID card 20,250,417_234,541.pdf. Download. ನೋಡಿ ಸ್ನೇಹಿತರೆ, ಇಲ್ಲೇ ಇದೆ ಅದು. ಓಕೆ, ಸೊ ಡೌನ್ಲೋಡ್ ಮಾಡಿದ್ದು ನಮ್ಮ ಡೌನ್ಲೋಡ್ ಫೋಲ್ಡರ್ ಒಳಗಡೆ ಬಂದಿರುತ್ತೆ ಅಷ್ಟೇ. ಓಕೆ, ಸೊ ಈಗ ಕರೆಕ್ಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. Overview. UDID. UDID. Update date of birth. ಈಗ ಫಾರ್ ಎಕ್ಸಾಂಪಲು ನನ್ನ ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಅಪ್ಡೇಟ್ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡ್ತೀನಿ. Update date of birth. UDID. ಇಲ್ಲಿ Update date of birth. Note kindly update your personal details. Current date of birth. ಸೊ ಇಲ್ಲಿ ಫಸ್ಟು ಕರೆಂಟ್ ಡೇಟ್ ಆಫ್ ಬರ್ತು ನಿಮ್ದು ಏನಿದೆ ಅದು ತೋರಿಸುತ್ತೆ ಇಲ್ಲಿ. The third of updated date of birth. ನೆಕ್ಸ್ಟ್ ಅಪ್ಡೇಟೆಡ್ ಡೇಟ್ ಆಫ್ ಬರ್ತು. DD per millimeter. YYYY. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ನಿಮ್ಮ ಕರೆಕ್ಟ್ ಡೇಟ್ ಆಫ್ ಬರ್ತು. ನಾನು ಸ್ಟಾರ್ಟಿಂಗಲ್ಲಿ ಲಾಗಿನ್ ಆಗೋ ಯಾವ ರೀತಿ ತೋರಿಸಿದ್ನಲ್ಲ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡೋದು, ಅದೇ ರೀತಿ ಇಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ Upload document. ಅಪ್ಲೋಡ್ ಡಾಕ್ಯುಮೆಂಟ್. ಸೊ ಡೇಟ್ ಆಫ್ ಬರ್ತ್ಗೆ ಸಪೋರ್ಟ್ ಮಾಡೋಂಥದ್ದು ಅಂದರೆ ಕರೆಕ್ಟ್ ಡೇಟ್ ಆಫ್ ಬರ್ತ್ ಯಾವ ಒಂದು ಡಾಕ್ಯುಮೆಂಟಲ್ಲಿ ಇರುತ್ತಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. Choose file. ನೋಡಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಂಟರ್ನಲ್ ಸ್ಟೋರೇಜಿಂದ ಬ್ರೌಸ್ ಮಾಡಿ ಸೆಲೆಕ್ಟ್ ಮಾಡ್ಬೋದು ನೀವು. No file chosen. No file chosen. ಏನೋ ಯಾವುದೋ ಚೂಸ್ ಮಾಡಿಲ್ಲ. Reason to update date of birth. ರೀಸನ್ ಏನು, ನೀವು ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡ್ತಾ ಇರೋದಕ್ಕೆ ಪ್ರತಿಯೊಂದಕ್ಕೂ ಕೇಳುತ್ತೆ ರೀಸನು. Select reason to update date of birth. ಇಲ್ಲಿ Select ಸೆಲೆಕ್ಟ್ reason to ಮಾಡಬೇಕು. update. ಇಲ್ಲಿ ನೋಡಿ ಏನೇನು ರೀಸನ್ ಇದೆ. Close. Reason to update date. Entered incorrect DOB. ರಾಂಗ್ ಡೇಟ್ ಆಫ್ ಬರ್ತ್ ಆಗಿತ್ತು Any other. ಅಥವಾ ಬೇರೆ ಏನಾದರೂ, ಎರಡೇ ಆಪ್ಷನ್ ಇರೋದು. UD. Generate OTP. ಸೊ ಇಷ್ಟೆಲ್ಲ ಫೀಲ್ಡ್ಸನ್ನು ನಾವು ಫಿಲ್ಅಪ್ ಮಾಡಿ ಜನರೇಟ್ OTP ಕೊಟ್ಟರೆ ನಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನಾವು ಸಬ್ಮಿಟ್ ಕೊಟ್ಟರೆ ನಮ್ಮ ಕರೆಕ್ಷನ್ ರಿಕ್ವೆಸ್ಟು ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಅಲ್ಲಿ ಡಿಪಾರ್ಟ್ಮೆಂಟಿಂದ ಅಪ್ರೂವ್ ಮಾಡಿದ್ಮೇಲೆ, ಹಾಸ್ಪಿಟ್ಲಿಂದ ಅಪ್ರೂವ್ ಮಾಡಿದ್ಮೇಲೆ ನಾವು ಕರೆಕ್ಷನ್ ಆಗಿರೋಂಥ UDID ಕಾರ್ಡನ್ನು ಡೌನ್ಲೋಡ್ ಮಾಡ್ಬೋದು. ಸ್ನೇಹಿತರೆ, ಇತ್ತೀಚೆಗೆ UDID ಆ್ಯಪ್ ಅಪ್ಡೇಟ್ ಬಂದಾದಮೇಲೆ ಇದರಲ್ಲಿ ಇನ್ನೊಂದು ಹೊಸ ಫೀಚರ್ ಕೂಡ ಆ್ಯಡ್ ಆಗಿದೆ. ಅದೇನಪ್ಪ ಅಂತಂದರೆ UDIDಗೆ ಅಪ್ಲೈ ಮಾಡೋವಂಥದ್ದು. ಸೊ ಹಿಂದೆ ಅಪ್ಲೈ ಮಾಡೋ ಆಪ್ಷನ್ ಇರಲಿಲ್ಲ, ಈಗ ಅಪ್ಲೈ ಮಾಡೋ ಆಪ್ಷನ್ ಕೂಡ ಬಂದಿದೆ. ಯಾರಾದರೂ ಹೊಸದಾಗಿ UDID ಕಾರ್ಡ್ ಅಪ್ಲೈ ಮಾಡೋರಿದ್ರೆ, ನಿಮ್ಮ ಸ್ನೇಹಿತರು ಯಾರು ಮಾಡಿಲ್ಲ ಅಂತಂದರೆ ಆ್ಯಪಿಂದಾನೇ ಅಪ್ಲೈ ಮಾಡ್ಬೋದು. ಅದು ಯಾವ ರೀತಿ ಅಂತ ನಿಮಗೆ ಶಾರ್ಟಾಗಿ ತೋರಿಸ್ತೀನಿ. UDID. ಈಗ ಫಸ್ಟು UDID ಆ್ಯಪ್ನ ಓಪನ್ ಮಾಡೋಣ ಸ್ನೇಹಿತರೆ. UDID. ಓಪನ್ ಮಾಡಾದ್ಮೇಲೆ UDID. ನಮಗೆ ಮೊದಲು Department of Empowerment. PWD login. PWD ಲಾಗಿನ್ ಸಿಗ್ತಾ ಇತ್ತು. Apply for UDID. ಅಪ್ಲೈ ಫಾರ್ UDID ಆಪ್ಷನ್ ಇರಲಿಲ್ಲ ಸ್ನೇಹಿತರೆ. ಈಗ ಅಪ್ಲೈ ಫಾರ್ UDID ಅನ್ನೋಂಥದ್ದು ಹೊಸ ಆಪ್ಷನ್ ಆ್ಯಡ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. UDID. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ನಿಮಗೆ ಇಲ್ಲಿ Detected. ಸ್ಟೆಪ್ಸು Apply for UDID. ಇಲ್ಲಿ ನೋಡಿ, ಅಪ್ಲೈ ಮಾಡೋದಕ್ಕೆ ಏನೇನು ಸ್ಟೆಪ್ಸು ಅಂತ ಕೊಡ್ತಾರೆ ಇಲ್ಲಿ. Not checked.
I have read and understood the process. Asterisk. Checkbox. ಸೊ ಅಲ್ಲಿ ನೀವು ಎಲ್ಲ ಪ್ರೋಸೆಸ್ನು ಓದ್ಕೊಬೋದು. ಏನೂ ಇಲ್ಲ, ಅಲ್ಲಿ ಜಸ್ಟು ಸ್ಟೆಪ್ಸ್ ಕೊಟ್ಟಿರ್ತಾರೆ ಏನೇನು ಮಾಡಬೇಕು ಅಂತ. ಸೊ ಈ ಚೆಕ್ ಬಾಕ್ಸ್ನ ಚೆಕ್ ಮಾಡಿ Checked. Submit. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ UDID. Apply for UDID. Apply for UDID. Not selected. I have never obtained any disability certificate UDID card issued through UDID portal or any other platform means. ನೋಡಿ Radio ಇಲ್ಲಿ button. ಸುಮಾರು ಆಪ್ಷನ್ಸ್ ಇದೆ. ಅಂದರೆ ನನ್ನ ಹತ್ರ UDID ಇನ್ನೂ ಇಲ್ಲವೇ ಇಲ್ಲ ಅಥವಾ Not selected. I do not have disability certificate UDID card issued through UDID portal, but I have a disability certificate issued through other platform means. For example, physically manually issued disability certificate. Radio button. ನನ್ನ ಹತ್ರ UDID ಕಾರ್ಡ್ ಇಲ್ಲ, ಬಟ್ ಬೇರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದೆ ಅನ್ನೋಂಥ ಆಪ್ಷನ್ ಇದೆ. ಆಮೇಲೆ Not selected. I have applied for disability certificate UDID card, but my UDID application was rejected. Radio button. ನಾನು UDID ಕಾರ್ಡ್ಗೆ ಅಪ್ಲೈ ಮಾಡಿದ್ದೆ, ಬಟ್ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಅನ್ನೋಂಥ ಒಂದು ಆಪ್ಷನ್ ಇದೆ. ಇನ್ನೊಂದು ಆಪ್ಷನು ನಾನು UDID ಅಪ್ಲೈ ಮಾಡಿದ್ದೆ, ಆದರೆ ನನ್ನ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅನ್ನೋಂಥ ಆಪ್ಷನ್ಸ್ ಎಲ್ಲ ಇದೆ. ಈಗ ಹೊಸದಾಗಿ ಅಪ್ಲೈ ಮಾಡೋ ಯೂಶಲಿ Not selected. I have never obtained any disability certificate UDID card issued through UDID portal or any other platform means. Radio button. ಸೊ ಐ ಹ್ಯಾವ್ ನೆವರ್ ಒಬ್ಟೈನ್ಡ್ ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ Selected. ಸಬ್ಮಿಟ್ ಕೊಡಬೇಕು. ನೆಕ್ಸ್ಟ್ ಕೊಡಬೇಕು. Not submit. ಹಾಂ, ಸಬ್ಮಿಟ್ ಕೊಡೋಣ. UDID. ಈಗ ಇಲ್ಲಿ PWD personal details. ಇಲ್ಲಿ ಹಂತಗಳು ಬರುತ್ತೆ. ಫಸ್ಟು ಪರ್ಸನಲ್ ಡೀಟೇಲ್ಸು, ಇದರಲ್ಲಿ ನಮ್ಮ ನೇಮು, ಅಡ್ರೆಸ್ಸು, ಫಾದರ್ಸ್ ನೇಮು ಇದೆಲ್ಲ ಕೇಳುತ್ತೆ. Proof of identity card. ಇದು ಸೆಕೆಂಡ್ ಸ್ಟೆಪ್ಪು. ಇದರಲ್ಲಿ ನಾವು ನಮ್ಮ ಪ್ರೂಫ್ ಆಫ್ ಐಡೆಂಟಿಟಿ ಕಾರ್ಡು, ನಮ್ಮ ಆಧಾರ್ ಕಾರ್ಡು ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ, ಫೋಟೋ ಅದೆಲ್ಲ. Address for correspondence. ನೆಕ್ಸ್ಟ್ ಅಡ್ರೆಸ್ ಎಲ್ಲ ನಾವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. Disability details. ನೆಕ್ಸ್ಟು ಡಿಸಬಿಲಿಟಿ ಡೀಟೇಲ್ಸು, ನಮ್ಮ ಡಿಸಬಿಲಿಟಿ ಎಷ್ಟು ಪರ್ಸೆಂಟೇಜ್ ಇದೆ ಇದೆಲ್ಲ ಇರುತ್ತೆ. Hospital for assessment. ನೆಕ್ಸ್ಟು ಹಾಸ್ಪಿಟಲ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಸೆಸ್ಮೆಂಟ್ಗೆ, ಯಾವ ಹಾಸ್ಪಿಟ್ಲಲ್ಲಿ ನಾವು ಚೆಕಪ್ ಮಾಡಿಸ್ಕೊಂಡು UDID ಕಾರ್ಡ್ ಮಾಡಿಸ್ಕೊತೀವಿ ಅನ್ನೋಂಥದ್ದು. Personal details. ನೆಕ್ಸ್ಟು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಫಾರ್ಮು. ಸೊ ಈಗ ನಾವು ಫಸ್ಟ್ ಪೇಜಲ್ಲಿ ಇದ್ದೀವಿ, ಪರ್ಸನಲ್ ಡೀಟೇಲ್ಸ್. ಇಲ್ಲಿ Applicant's full name. ಇಲ್ಲಿ ನೇಮು, Applicant's full name. Edit box. When you select a state from the state UTs. ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. Select state name. Applicant mobile no. Mobile number is only 10 digits. Edit box. ಮೊಬೈಲ್ ನಂಬರು. ಸೊ ಇದೇ ರೀತಿ ಪರ್ಸನಲ್ ಡೀಟೇಲ್ಸ್ ಫಿಲ್ಅಪ್ ಮಾಡಿ ನೆಕ್ಸ್ಟ್ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಅಲ್ಲಿ ಏನೇನು ಕೇಳುತ್ತೋ ಅದನ್ನೆಲ್ಲ ಫಿಲ್ಅಪ್ ಮಾಡಿ ಲಾಸ್ಟಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮ UDID ಕಾರ್ಡ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆಮೇಲೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪ್ರಿಂಟೌಟ್ ತೊಗೊಂಡು ಹಾಸ್ಪಿಟಲ್ಗೆ ಹೋಗಿ UDID ಮಾಡಿಸ್ಕೊಬೋದು. ಸೊ ಇದು ಹೊಸ ಅಪ್ಡೇಟು ಸ್ನೇಹಿತರೆ. ಸೊ ಈ ರೀತಿ ಸ್ನೇಹಿತರೆ ಈ ಆ್ಯಪ್ನ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ, ನೋಡಿದ ತಕ್ಷಣ ಅರ್ಥ ಆಗುತ್ತೆ, ಯಾರು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ, ಅಷ್ಟು ಈಸಿಯಾಗಿದೆ. ಈ ಆ್ಯಪ್ ಬಂದಿದ್ರೆ ನಿಮ್ಮ ಕಾರ್ಡ್ ನಂಬರ್ ನಿಮಗೆ ಬಯಾಟಿದ್ರೆ ಯಾವಾಗ ಬೇಕೋ ಅವಾಗ ನೀವು ಈಸಿಯಾಗಿ PDF-ನ ಡೌನ್ಲೋಡ್ ಮಾಡ್ಬೋದು. ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು. ನಾನು ಮೊದಲೇ ಹೇಳಿದಾಗೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ತಪ್ಪದೆ ಶೇರ್ ಮಾಡಿ. ಬೇರೆ ವೀಡಿಯೋಸ್ನ ಶೇರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಕಮ್ಯುನಿಟಿಗೆ ಹೆಲ್ಪ್ ಆಗೋಂಥ ಇಂಥ ಟ್ಯೂಟೋರಿಯಲ್ಸ್ನ ನೀವು ಖಂಡಿತ ಶೇರ್ ಮಾಡಲೇಬೇಕು ಅನ್ನೋಂಥದ್ದು ನನ್ನ ಒಂದು ರಿಕ್ವೆಸ್ಟು. ಸೊ ಇಷ್ಟು ಹೇಳ್ತಾ ಇಂದಿನ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ಯಾವ್ದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.